Okay, hi guys, this is my first video YouTube ಅಲ್ಲಿ. ಸೊ ಇವಾಗ ನಾವು ಮತಿತಾಳೇಶ್ವರ ಮತಿತಾಳೇಶ್ವರ ಟೆಂಪಲ್ ಇಂದ ಸ್ಟಾರ್ಟ್ ಮಾಡ್ತಿದೀವಿ. ಹರಕೆ ಇದ್ರಿಂದ ಇವತ್ತು ಬಂದಿದೀವಿ ಇಲ್ಲಿ ಅಡಿಗೆ ಎಲ್ಲ ಮಾಡ್ತಿದೀವಿ. ಸೊ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಹಾಕ್ತೀನಿ ಏನೇನೋ ಇಲ್ಲಿ ಇವತ್ತು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇಲ್ಲಿ ನಾವು ಅಡುಗೆ ಮಾಡ್ತಿದ್ದೀವಿ. ಇದು ಥರ್ಡ್ ವೀಕ್ ನಾವು ಬಂದಿರೋದು. ಸೊ ಥರ್ಡ್ ವೀಕು ಇಲ್ಲಿ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಪಾಯಸ, ವಡೆ, ಅನ್ನ ಸಾಂಬಾರು ಮಾಡ್ತಿದ್ದೀವಿ. ಸೊ ಫಸ್ಟೇ ಬಂದು ಆಗಲೇ 2 hours ಮೇಲಾಯಿತು. ನಾನು ಹೋಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಬಂದಿದ್ದು ಹೆಗ್ಗೂರಲ್ಲಿರೋ ಮತಿತಾಳೇಶ್ವರ ದೇವಸ್ಥಾನಕ್ಕೆ. ಬಟ್ ಇದು ಮಳವಳ್ಳಿಯಲ್ಲೂ ಇದೆ. ನಮಗೆ ಮಳವಳ್ಳಿ ದೂರ ಅಂದ್ಬಿಟ್ಟು ನಾವು ಹೆಗ್ಗೂರ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಏನು ಸ್ಪೆಷಲ್ಲು ಅಂದರೆ ಮತಿತಾಳೇಶ್ವರ ದೇವಸ್ಥಾನ, ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅವ್ರು ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಏನು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಸಾಲ್ವ್ ಆಗುತ್ತೆ. ಸೊ 5 ವಾರ ಇದನ್ನು ಮಾಡಿ ದರ್ಶನ ಮಾಡಿ ಆಮೇಲೆ ಇಲ್ಲಿ ಅಡುಗೆ ಮಾಡ್ತಾರೆ. ಸೊ ನಾವು ಇಲ್ಲಿ ವಡೆ, ಪಾಯಸ, ಅನ್ನ ಸಾಂಬಾರು ಮಾಡ್ತಿದ್ವಿ. ಇಲ್ಲಿ ಸಾಂಬಾರಿಗೆ ರುಬ್ಕೋತಿದ್ವಿ. ಇಲ್ಲಿ ನಾವು ಮತಿತಾಳೇಶ್ವರ ದೇವಸ್ಥಾನದಲ್ಲಿ ಒಳ್ಕಲ್ಲಲ್ಲೇ ರುಬ್ಬಬೇಕು. ಅದರಿಂದ ಇದೆಲ್ಲ ಸಾಮಾನು ನಾವು ವಡೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿ ರುಬ್ತಾರೆ. ಏನೇನು ಸಾಮಾನು ಇಟ್ಕೊಂಡಿದ್ದೀವಿ ಇದು. ಅಲ್ಲಿ ಪಾಯಸ ಮತ್ತು ಸಾಂಬಾರು ಮಾಡ್ತಿದ್ದಾರೆ, ನಿಮಗೆ ತೋರಿಸ್ತೀನಿ. ಸೊ ಇದು ಪಾಯಸ ರೆಡಿಯಾಗಿದೆ ಆಲ್ಮೋಸ್ಟ್. ಸಾಂಬಾರಿಗೆ ತರಕಾರಿ ಹಾಕ್ತಿದ್ದಾರೆ. ನಾವು ಜಾಸ್ತಿ ಏನು ಹಾಕಿಲ್ಲ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಇಷ್ಟೇ ಹಾಕಿದ್ದು. ಇದು ಕಾಯಿನ ರುಬ್ಕೊಂಡಿದ್ದಾರೆ. ನೆಕ್ಸ್ಟು ನಾವು ವಡೆಗೆ ಏನೇನು ಬೇಕು ರುಬ್ಬಕ್ಕೆ ಅದನ್ನೆಲ್ಲ ಹಾಕ್ತಿದ್ದಾರೆ. ಒಣಮೆಣ್ಸಿಕಾಯಿ, ಮೆಣಸಿಕಾಯಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ರುಬ್ತಾರೆ. ಈ ದೇವಸ್ಥಾನ ಬರೀ ಗುರುವಾರ ಮತ್ತು ಭಾನುವಾರ ಮಾತ್ರ ಓಪನ್ ಇರುತ್ತೆ. ಸೊ ಈ ಟೈಮಲ್ಲಿ ಬಂದು ಜನಗಳು ಅವ್ರವ್ರ ಹರಕೆನ ತೀರಿಸ್ಕೋತಾರೆ. ಈ ಒಳ್ಕಲ್ಲಲ್ಲೇ ರುಬ್ಬಿಟ್ಟು ಅಡುಗೆ ಮಾಡಬೇಕು ಅಂತ ರೂಲ್ಸ್ ಇದೆ. ಸೊ ಹಾಗೇ ನಾವು ಎಲ್ಲನೂ ರುಬ್ಕೋತಿದ್ದೀವಿ. ಈ ಥರ ನೋಡ್ಬೋದು. ನಾವು ಪೂಜೆ ಮುಗಿಸ್ಕೊಬಂದ್ವಿ. ಆವಾಗ ನನ್ನ ತಂಗಿ ಫ್ಯಾಮಿಲಿಯವ್ರು ಅಡುಗೆ ಮಾಡ್ತಿದ್ರು. ಸೊ ಇವಾಗ ಅವರು ಪೂಜೆಗೆ ಹೋಗ್ತಿದ್ದಾರೆ. ಇಲ್ಲ ನನ್ನ ತಂಗಿ ಎಲ್ಲ ಜೋಡಿಸ್ಕೋತಿದ್ದಾಳೆ. ಹಾಯ್ ಮಾಡು ಹೇಮಶ್ರೀ, ಈ ನನ್ನ ಫಸ್ಟ್ ವ್ಲಾಗಲ್ಲಿ ಇರ್ತೀಯ. ಇದು ಇನ್ನೊಂದು ಮಸಾಲ ರುಬ್ಕೋತಿದ್ದೀವಿ. ತಣ್ಣಿಕಾಳು ಆವಾಗಲೇ ರುಬ್ಕೊಂಡಿದ್ವಲ್ಲ ಮಸಾಲ, ಮತ್ತು ಆವಾಗಲೇ ರುಬ್ಕೊಂಡಿರೋ ಮಸಾಲ ಇವಾಗ ರುಬ್ತಿರೋದು, ತಣ್ಣಿಕಾಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಸೊಪ್ಪೆಲ್ಲ ಹಾಕ್ಬಿಟ್ಟು ನಾವು ವಡೆಗೆ ಮಿಕ್ಸ್ ಮಾಡ್ತೀವಿ. ಸೊ ಇಲ್ಲಿ ಪಪ್ಪ ಈರುಳ್ಳಿ ಹೆಚ್ಚ್ತಿದ್ದಾರೆ. ಇಲ್ಲಿ ಏನಿಷ್ಟು ಈರುಳ್ಳಿ ಇದೆ ಅದನ್ನೆಲ್ಲ ಹೆಚ್ಚಬೇಕು. ಮತ್ತು ಈ ಸೊಪ್ಪುಗಳನ್ನು ಮಿಕ್ಸ್ ಮಾಡಬೇಕು ಆ ಮಸಾಲಗಳ ಜೊತೆ. ನಾನು ಹೀಗೆ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ನಂದು ಹೊಸ ವಿನ್ಸನ್ ನ್ಯೂಟನ್ ಕಲರ್. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದಿತ್ತು ವಿನ್ಸನ್ ನ್ಯೂಟನ್. ಅದರಲ್ಲಿ ಪೇಂಟ್ ಮಾಡಿದ್ದೆ. ಇದು ಮಾಡಿದ್ದು ಸೊ ಅಲ್ಲಿ ನೋಡ್ಬೋದು. ಸೊ ಆವಾಗ ಏನೇನು ರುಬ್ಕೊಂಡಿದ್ವಿ ಅದು ಈರುಳ್ಳಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದಾರೆ. ಇಲ್ಲಿ ಬಿಸಿ ಬಿಸಿ ವಡೆ ಹಾಕ್ತಿರೋದು ನೋಡ್ಬೋದು. ಸ್ವಲ್ಪ ದಪ್ಪ ಮಾಡಿದರು ಬಟ್ ಚೆನ್ನಾಗಿ ಮಾಡಿದರು ವಡೆ. ಸೊ ಇದೇ ಥರ ವಡೆ ಹಾಕ್ಕೊಳ್ತಿದ್ದಾರೆ.
ಗೈಸ್, ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ದ್ಯಾಟ್ಸ್ ಇಟ್ ಫಾರ್ ದ ಡೇ. ಹೋಪ್ ಯು ಗೈಸ್ ಎಂಜಾಯ್ಡ್. ಸಿ ಯು ಅಗೇನ್. ಬೈ ಗೈಸ್.